ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಹಾಸ್ಯ ಮಹಾಸಂಗಮನ ಶುರು ಮಾಡ್ತಾ ಇದ್ದೀನಿ. ನಿನ್ನೆ ಎಪಿಸೋಡ್ನ ಹಾಕೋಕ್ಕಾಗಿರಲಿಲ್ಲ, ಸೊ ಇವತ್ತು ಹಾಕ್ತಾ ಇದ್ದೀನಿ. ಇನ್ನು ನಿನ್ನೆ ಸಂಚಿಕೆಯಲ್ಲಿ ನಡೆದಿರೋದೆಲ್ಲ ನೋಡೇ ಇರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನು ಲಕ್ಕಿಗೆ ತುಂಬ ಸೀರಿಯಸ್ ಆಗಿರುತ್ತೆ. ಇನ್ನು ಅಜಿತನ್ ಕೂಡ ಅಷ್ಟೇ. ಭೂಮಿ ಬಿಟ್ಟೋಗೋ ಟೈಮ್ ಹತ್ರ ಕೂಡ ಬಂದಿದೆ. ಇನ್ನು ಬರೀ 4 ದಿನ ಉಳಿದಿದೆ. ಸೊ ಅದನ್ನೆಲ್ಲ ನೋಡಬೇಕು ಅಂತಂದರೆ ಕೊನೆವರೆಗೂ ವಿಡಿಯೋನ ನೋಡಿ. ಇವತ್ತಂತೂ ನನಗಂತೂ ತುಂಬ ಫೀಲ್ ಆಯಿತು. ಆ್ಯಕ್ಚುಲಿ ಇದನ್ನು ನೋಡೋದಕ್ಕೇ ಒಂದು ಏನಂತಾರೆ ಅಂದರೆ ಫೀಲಿಂಗ್ಸ್ ಅಂತಲೇ ಹೇಳ್ಬೋದು, ಅಷ್ಟು ಫೀಲಿಂಗ್ಸಲ್ಲಿದೆ. ಎಲ್ಲಿ ಕೂಡ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ಸ್ಟೋರಿ ಅರ್ಥ ಆಗಲ್ಲ. ಸೊ ಬನ್ನಿ ಈಗ ಶುರು ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ. ಇಲ್ಲಿನ ದೇವಿಯನ್ನು ಹೇಗಾದರೂ ಮಾಡಿ ಇಲ್ಲಿಂದ ಹೊರಡಬೇಕು ಅನ್ನೋದು ಅವಳ ಉದ್ದೇಶ ಆಗಿರುತ್ತೆ. ಹಾಗಾಗಿ ಮನೆಯವ್ರನ್ನೆಲ್ಲ ಹೇಗೇಗೋ ಒಪ್ಪಿಸ್ಬೇಕು ಅಂತೇಳಿ ಇಲ್ಲಿ ಅವ್ರಿಗೆಲ್ಲ ಹೊಣೆ ಆಗೋದು ಬೇಡ. ನಾವು ಅವರೇ ಲಕ್ಕಿಗೆ ಹುಷಾರಿಲ್ದ, ಅವರೇ ತುಂಬ ಪ್ರಾಬ್ಲಮ್ಮಲ್ಲಿದ್ದಾರೆ. ಅಡುಗೆ ಮಾಡೋರಿಲ್ದ ನಮಗೆಲ್ಲ ಮತ್ತೆ ಪಾಪ ಅಡುಗೆ ಮಾಡಿಕೊಡ್ಬೇಕು. ಈ ಪರಿಸ್ಥಿತಿಯಲ್ಲಿ ಮೀನಾ ಹೇಗೆ ಅಡುಗೆ ಮಾಡೋಕ್ಕಾಗುತ್ತೆ ಅಂತ ಕೂಡ ಹೇಳ್ತಾ ಇರ್ತಾರೆ. ಸೊ ಅವಾಗ ಭೂಮಿ ಇದ್ಕೊಂಡು ಹಾಗೇನಿಲ್ಲ, ನಮ್ಮ ಮನೆಯವ್ರಿಗೂ ಅವ್ರ ಮನೆಯವ್ರಿಗೂ ಎಲ್ಲ ನಾನೇ ಅಡುಗೆನ ಮಾಡ್ತೀನಿ ಅಂತ ಕೂಡ ಭೂಮಿ ಹೇಳ್ತಾಳೆ. ಇನ್ನು ಸಂಗೀತ ಆಗಿರ್ಬೋದು, ರಾಮಣ್ಣ ಆಗಿರ್ಬೋದು, ಇಂಥ ಪರಿಸ್ಥಿತಿಲಿ ಅವ್ರನ್ನೆಲ್ಲ ಬಿಟ್ಟು ಹೋಗೋಕ್ಕಾಗಲ್ಲ, ನಾವಿಲ್ಲೇ ಇದ್ದು ಅವ್ರಿಗೆ ಹೆಲ್ಪ್ ಮಾಡಿ ಹೋಗೋಣ ಅಂತೇಳ್ಬಿಟ್ಟು ಮಾತಾಡ್ಕೊಳ್ತಾ ಇರ್ತಾರೆ. ಸೊ ಒಂದು ದೇವಸ್ಥಾನಕ್ಕೆ ಬರ್ತಾರೆ, ಇಲ್ಲಿ ಶಿವನ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಸೂರ್ಯ ಅಂತೂ ತುಂಬಾ ನೊಂದಿರ್ತಾನೆ. ಏಕೆಂದರೆ ಲಕ್ಕಿ ಅಂದರೆ ಅವನಿಗೆ ತುಂಬಾ ಇಷ್ಟ. ಲಕ್ಕಿಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇರ್ತಾನೆ. ನೋಡಪ್ಪ ದೇವರೇ, ನನಗೆ ಅಂತ ಏನೂ ಕೇಳ್ಕೊಂಡಿಲ್ಲ. ಈಗ ನನ್ನ ಜೀವ ಬೇಕಾ ತಗೋ, ನನ್ನ ಕಣ್ಣುಗಳು ಬೇಕಾ, ನನ್ನ ಹೃದಯ ಬೇಕಾ, ಏನು ಬೇಕಾ ಕಿತ್ಕೋ, ಆದರೆ ಲಕ್ಕಿನ ಹುಷಾರು ಮಾಡು. ನನಗೆ ಲಕ್ಕಿ ಬದುಕಿರಬೇಕು ಭಗವಂತ. ಯಾಕಪ್ಪ ಇಷ್ಟೊಂದು ಕಷ್ಟ ಕೊಟ್ಟಿದ್ಯಾ? ಅವಳಿಲ್ದಲೇ ನಾವು ಹೇಗಪ್ಪ ಬದುಕಲಿ? ನನಗೆ ನಮ್ಮ ಅಜ್ಜಿ ಬೇಕು ಅಂತ ತುಂಬಾ ಅಳ್ತಾನೆ ಅಂತಂದರೆ ಅಷ್ಟಿಷ್ಟು ಅಳೋದಿಲ್ಲ, ತುಂಬಾ ಗೋಳಾಡ್ತಾ ಇರ್ತಾನೆ. ರಂಗನಾಥ್ ಕೂಡ ಅಷ್ಟೇ. ಒಂದು ಕಡೆ ಅವರಮ್ಮ ಸೀರಿಯಸ್ಸಲ್ಲಿ ಇರೋದ್ರಿಂದ ಅವರು ಕೂಡ ತುಂಬ ಕೋಪದಲ್ಲಿ, ತುಂಬ ಬೇಜಾರದಲ್ಲಿ, ಒಂಥರ ಫೀಲಿಂಗ್ಸಲ್ಲಿ ಗೋಳಾಡ್ತಾ ಇರ್ತಾರೆ. ಆವಾಗ ಒಬ್ಬರು ಇಲ್ಲಿ ಪೂಜಾರಿ ಬರ್ತಾರೆ. ಯಾಕಪ್ಪ ಸೂರ್ಯ ಇಷ್ಟೊಂದೆಲ್ಲ ಕುದ್ದೋಗ್ಬಿಟ್ಟಿದ್ಯಾ? ಯಾಕಪ್ಪ ಸಮಾಧಾನ ಮಾಡ್ಕೊಳ್ಳಪ್ಪ ಅಂತೇಳಿ ಹೇಳ್ತಾರೆ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ನನ್ನ ಲಕ್ಕಿ ಅಲ್ಲಿ ತುಂಬ ಸುಸ್ತಾಗಿ ಬಿದ್ದೋಗಿದ್ದಾರೆ. ಏನು ಮಾಡಲಿ ನಾನು? ನಮ್ಮ ಲಕ್ಕಿ ಜೀವ ಉಳಿಸ್ಬೇಕು ಅಂತಂದರೆ ನಾನು ಏನು ಬೇಕಾದರೂ ಮಾಡೋಕ್ಕೆ ರೆಡಿ, ನನ್ನ ಜೀವ ಕೂಡ ರೆಡಿ ಅಂತ ಕೂಡ ಸೂರ್ಯ ಹೇಳ್ತಾನೆ. ಅಷ್ಟರಲ್ಲೇ ಶಾಂತಿ ಇದ್ಕೊಂಡು, ಸೂರ್ಯ ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದಿ ಕಣೋ, ಈ ಹಠ ಒಳ್ಳೇದಲ್ಲ ಕಣೋ ಅಂತ ಶಾಂತಿ ಕೂಡ ಹೇಳ್ತಾಳೆ. ಆದರೆ ಲಕ್ಕಿ ಬೇಕೇ ಬೇಕು, ಲಕ್ಕಿನ ಬದುಕಿಸ್ಕೊಳ್ಳೇಬೇಕು ಅನ್ನೋದು ಸೂರ್ಯನ ಉದ್ದೇಶ ಆಗಿರುತ್ತೆ. ಸೊ ಆವಾಗ ಐನರ್ ಇದ್ಕೊಂಡು, ನೋಡಿ ಇದಕ್ಕೆ ಪರಿಹಾರ ಏನಾದರೂ ಇದ್ದು ಹೇಳಿ ಅಂತ ಹೇಳ್ತಾರಲ್ವ. ಸೊ ಹಾಗಾಗಿ ಇದಕ್ಕೆ ಒಂದು ಪರಿಹಾರ ಇದೆ. ನೀನು 2 ಅಗ್ನಿಕುಂಡಗಳನ್ನ ಹಿಡ್ಕೊಂಡು 2 ಕೈಯಲ್ಲಿ ಒಂದು ರಾತ್ರಿ ಫುಲ್ಲು ಒಂಟು ಕಾಲಲ್ಲಿ ನಿಲ್ಲಬೇಕು ಅಂತ ಕೂಡ ಹೇಳ್ತಾರೆ. ಸರಿ ನಾನು ಮಾಡ್ತೀನಿ ಅಂತ ಒಪ್ಕೋತಾನೆ ಸೂರ್ಯ. ಇದನ್ನು ಬಿಟ್ಟರೆ ಬೇರೆದೇನಾದರೂ ಇದೆಯಾ ಅಂತ ಕೇಳಿದಾಗ ಇಲ್ಲಿ ಇನ್ನೊಂದು ಕೂಡ ಹೇಳ್ತಾರೆ. ನೋಡಪ್ಪ, ಗಂಡ ಹೆಂಡ್ತಿ ಇಬ್ಬರು ಜೊತೆಯಾಗಿರ್ಬೇಕಾದಾಗ ಗಂಡ 7 ಜನ್ಮಕ್ಕೂ ಇವಳೇ ಹೆಂಡ್ತಿ ಆಗಬೇಕು ಅನ್ನೋದು ಮನಸ್ಸಲ್ಲಿದ್ದರೆ ಒಂದು ಶಿವಲಿಂಗ ಇದೆ, ಅದನ್ನು ಎತ್ಕೊಂಡು ದೇವ್ರ ಸುತ್ತೂರ ತಿರುಗಬೇಕಂತ ಕೂಡ ಹೇಳ್ತಾರೆ. ಅದನ್ನು ಇಲ್ಲಿ ಅಜಿತ್ ಫ್ಯಾಮಿಲಿ ಕೂಡ ಎಲ್ಲರೂ ಕೇಳಿಸ್ಕೋತಾರೆ. ಸೊ ಇನ್ನು ದೇವೇನಿ ಬಂದ್ಬಿಟ್ಟು, ನಾನೇನಾದರೂ ಅಂದ್ಕೊಂಡಿರೋದಾಗಬೇಕು ಅಂತಂದರೆ ಏನು ಮಾಡಬೇಕು ಅಂತೇಳಿ ಐನರ್ನ ಕೇಳ್ತಾಳೆ. ಅವರೆಲ್ಲ ಹೊರಟೋಗ್ತಾರೆ. ಅವಾಗ ಇಲ್ಲಿ ಐನವ್ರು ಹೇಳ್ತಾರೆ, ನೋಡಮ್ಮ, ಒಂದು ನಿಯತ್ತಿಂದ, ಒಂದು ಒಳ್ಳೆ ಮನಸ್ಸಿಂದ ಮಾಡಿದ್ರೆ ಏನು ದೇವ್ರನ್ನ ಕೇಳ್ಕೊಂಡ್ರು ಕೂಡ ಅದು ಒಳ್ಳೇದು ಆದೇ ಆಗುತ್ತೆ ಅಂತ ಅವ್ರು ಕರೆಕ್ಟಾಗಿ ಹೇಳ್ತಾರೆ. ದೇವಿನಿ ಸರಿ ಆಯಿತು, ಹಾಗಾದರೆ ಬೇಡ್ಕೋತೀನಿ ಅಂತ ಕೂಡ ದೇವಿನಿ ಹೇಳ್ತಾಳೆ. ಸೊ ಇಲ್ಲಿ ಒಂದು ಕಡೆನ ಅಜಿತು, ನನ್ನ ಹೆಂಡ್ತಿ 7 ಜನ್ಮಕ್ಕೂ ನನಗಾಗಬೇಕು, ಭೂಮಿ ನನಗೆ ಸಿಗಬೇಕು ಅನ್ನೋದು ಅವನಿಗೆ ಇರುತ್ತೆ ಮನಸ್ಸಲ್ಲಿ. ಅಲ್ಲಿ ಹೇಳೋದ್ರಿಂದ ಐನರು ಅವನು ಕೂಡ ಇನ್ನು ಇಲ್ಲಿ ಶಿವಲಿಂಗನ ಎತ್ಕೊಳ್ಳೋಕ್ಕೆ ಅಂತ ರೆಡಿಯಾಗಿ ಬಂದಿದ್ದಾನೆ. ಒಂದು ಕಡೆನ ಸೂರ್ಯ 2 ಅಗ್ನಿಕುಂಡಗಳನ್ನ ಹಿಡ್ಕೊಂಡು ಅವನು ಕೂಡ ರೆಡಿಯಾಗಿರ್ತಾನೆ ಇದು ಮಾಡೋಕ್ಕೆ, ಒಂಟು ಕಾಲಲ್ಲಿ ನಿಂತ್ಕೊಳ್ಳೋಕ್ಕೆ. ಇನ್ನು ಮನೆಯವರೆಲ್ಲ ಅವನಿಗೆ ಸಪೋರ್ಟಿಯಾಗಿ ನಿಂತಿರ್ತಾರೆ. ಮೀನಾ ಕೂಡ ಒಂದು ಜವಾಬ್ದಾರಿನ ವಹಿಸಿರ್ತಾರೆ. ಅವಳು ಕೂಡ ಸ್ನಾನ ಮಾಡಿಕೊಂಡು ದೇವ್ರ ಸುತ್ತೂರನ್ನ ಅಂದರೆ ಉರುಳು ಸೇವೆನ ಮಾಡಬೇಕಾಗಿರುತ್ತೆ ಅವಳು ಕೂಡ. ಸೊ ಇಲ್ಲಿ ಒಂದು ಕಡೆಯಿಂದ ಅಜಿತು ಲಿಂಗನೇ ಎತ್ತಕ್ಕೆ ಬರ್ತಾ ಇರ್ತಾನೆ. ಇಲ್ಲಿ ನಚ್ಚಿ ಇಟ್ಕೊಂಡು, ಯಾಕೆ ಬ್ರೋ ಇದು ಎಲ್ಲ ಮಾಡ್ತಾ ಇದೆಯಾ, ಯಾಕೆ ಮಾಡ್ತಿದ್ದೀಯ ಅಂತ ಕೇಳ್ತಲೇ ಇರ್ತಾರೆ. ಆದರೂ ಕೂಡ ಅವನೇನು ರೆಸ್ಪಾನ್ಸ್ ಮಾಡ್ತಾರಲ್ಲ. ಆ ಶಿವಲಿಂಗನ ಎತ್ಕೊಂಡು ಈಚೆ ಬಂದ್ಬಿಡ್ತಾನೆ.
ಬಂದ್ಬಿಟ್ಟು ಅವನು ಕೂಡ ದೇವಸ್ಥಾನ ಸುತ್ತೂರ ರೌಂಡ್ ಹೊಡಿಬೇಕಾಗುತ್ತೆ. ಆ ಥರ ಒಂದು ವ್ರತ ಆಗಿರುತ್ತೆ. ಸೊ ಇನ್ನು ಇವರು ಕೂಡ ಇಲ್ಲಿ ಒಂದು ಕಡೆ ಒಂಟ್ಕಲಲ್ಲಿ ನಿಂತ್ಕೊಂಡು ಸೂರ್ಯ ಕೂಡ ವ್ರತ ಮಾಡ್ತಾ ಇದ್ದಾನೆ. ಸೊ ಅಲ್ಲಿ ಅಜಿತ್ ಕೂಡ ಅಷ್ಟೇ ತುಂಬ ಕಷ್ಟಪಟ್ಕೊಂಡು ಆ ಶಿವಲಿಂಗನ ಎತ್ಕೊಂಡು ಹೋಗೋದನ್ನ ಇಲ್ಲಿ ಭೂಮಿ ಕೂಡ ದೇವಿಯನ್ನು ಇಬ್ಬರು ನೋಡಿಬಿಡ್ತಾರೆ. ನೋಡಿದ ತಕ್ಷಣ ಭೂಮಿಗೆ ತುಂಬಾ ಶಾಕ್ ಆಗಿಬಿಡುತ್ತೆ. ಹಿಂದೆ ಮಾತಾಡಿರೋದೆಲ್ಲ ಭೂಮಿ ಅಂತೇಳಿ ಕೈ ಹಿಡ್ಕೊಂಡು ಹೇಳಕ್ಕೆ ಬಂದಿರ್ತಾನಲ್ವ, ಸೊ ಅದನ್ನೆಲ್ಲ ನೆನ್ಪು ಮಾಡ್ಕೋತಾಳೆ. ಅಜಿತ್ ಸಾಹೇಬ್ರಿಗೆ ಹಾಗಾದರೆ ನನ್ನ ಮೇಲೆ ಏನಾದ್ರು ಲವ್ ಆಗಿದೆಯಾ, ಈ ರೀತಿ ವ್ರತನ ಮಾಡ್ತಿದ್ದಾರೆ, ಏಳೇಳು ಜನ್ಮಕ್ಕೂ ಇರಬೇಕನ್ನೋದು ಅವ್ರ ಮನಸ್ಸಲ್ಲಿ ಏನಾದ್ರು ಇದೆಯಾ ಅಂತಂದು ಓಡ್ ಬಂದು ಕೇಳ್ತಾ ಇರ್ತಾಳೆ. ಅವನೇನು ಮಾತಾಡ್ತಾ ಇರಲ್ಲ. ಸೊ ಅಷ್ಟರಲ್ಲೇ ಹೋಗ್ತಾ ಇರಬೇಕಾದಾಗ ಕಾಯಿ ಚಿಪ್ಪು ಕೆಳಗಡೆ ಬಿದ್ದಿರುತ್ತೆ. ಆ ಕಾಯಿ ಚಿಪ್ಪು ಬಿದ್ದಿರೋದು ಕಾಲಿಗೆ ತಾಕ್ಬಿಡುತ್ತೆ ಅಜಿತ್ಗೆ. ಅಯ್ಯೋ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಆ ಕಾಯಿ ಕಾಲಲ್ಲಿ ತಾಗಿರುತ್ತಲ್ವ ಅದು ನನಗೆ ತೆಗೆದ್ಬಿಟ್ಟು ಹೂವಿನ ಪುಟ್ಟಿನ ತಗೊಂಡು ಹೂವನ್ನೆಲ್ಲ ಅವ್ನು ಓಡಾಡೋತಕ್ಕೆಲ್ಲ ಸಿಮುಕ್ಸ್ತಾ ಇರ್ತಾಳೆ, ಅಂದರೆ ಹಾಕ್ತಾ ಇರ್ತಾಳೆ ಕೆಳಗಡೆ. ಆ ಹೂವಿನ ಮೇಲೆ ಪಾದನ ಇಟ್ಕೊಂಡು ಅಜಿತು ಬರ್ತಾ ಇರ್ತಾನೆ. ಅವಾಗ ಅವನಿಗೆ ಯಾಕೆ ಆ ರೀತಿ ಆಗಿದೆ ಅಂದರೆ ಕಾಲು ಗಾಯ ಆಗಿರುತ್ತೆ. ಸೊ ಹಾಗಾಗಿ ಇನ್ನು ಇಲ್ಲಿ ಒಂದು ಕಡೆ ಮೀನಾ ಅಷ್ಟೇ, ಅವಳು ಕೂಡ ಉರುಳು ಸೇವೆ ಮಾಡ್ತಾ ಇದ್ದಾಳೆ. ಸೊ ತುಂಬಾ ಇಷ್ಟ ಆಯಿತು ಇದಂತೂ ನೋಡಿ ಎಲ್ಲನ. ಅಜಿತ್ತು ಭೂಮಿಗೋಸ್ಕರ ಈ ರೀತಿ ಮಾಡ್ತಾ ಇದ್ದಾನೆ. ಅಲ್ಲಿ ಏನು ಅನ್ಕೋತಾಳೆ ಅಂದರೆ ಭೂಮಿ, ಸಾಹೇಬರು ನನ್ನ ಮೇಲೆ ಇಷ್ಟ ಇದೆಯೋ ಇಲ್ವಾ ಅನ್ನೋದು ದೇವರೇ ನನಗೆ ಒಂದು ಸೂಚನೆನ ಕೊಡು, ಏನು ನಡೀತಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇಲ್ಲ ದೇವರೇ ನನಗೆ ಅಂತ ಆ ದೇವ್ರನ್ನ ಬೇಡ್ಕೊಂಡು ನಿಂತಿರ್ತಾಳೆ. ಇನ್ನು ಅಷ್ಟರಲ್ಲಿ ಎಲ್ಲ ಮುಗಿಸ್ತಾರೆ, ವ್ರತನೆಲ್ಲ ಇಬ್ಬರು ಕಂಪ್ಲೀಟ್ ಮಾಡ್ತಾರೆ. ಸೂರ್ಯ ಒಂದು ಕಡೆ ಅಜಿತ್ ಒಂದು ಕಡೆ. ಇನ್ನು ಮನೆ ಹತ್ರ ಬಂದು ನಿಂತಿರ್ತಾನೆ ಯಾರೋ ಅಜಿತ್ತು. ಅಷ್ಟರಲ್ಲಿ ಅಲ್ಲಿಗೆ ಭೂಮಿ ಕೂಡ ಬರ್ತಾಳೆ. ಭೂಮಿ ಬಂದುಬಿಟ್ಟು ಸಾಹೇಬ್ರೆ ಅಂತೇಳಿ ಕೈ ಹಿಡ್ಕೋತಾಳೆ, ಹಿಂಗೆ ಭುಜದ ಮೇಲೆ ಕೈ ಹಾಕ್ತಾಳೆ. ಭೂಮಿ ಅಂತ ಕಿರ್ಚ್ಕೋತಾನೆ. ಯಾಕೆ ಸಾಹೇಬ್ರೆ ಈ ರೀತಿ ನಿಟ್ಬೀಳ್ತಾ ಇದ್ದೀರಾ ಅಂತ ಅಂದಾಗ ಭೂಮಿ ನೀನಾ ಅಂತ ಹೇಳ್ಬಿಟ್ಟು ತಿರುಗಿ ನೋಡ್ತಾನೆ. ಸಾಹೇಬ್ರೆ ನೀವು ಈ ವ್ರತ ಮಾಡಿದ್ರಲ್ಲ, ಯಾಕೆ ಮಾಡಿದ್ರಿ? ಅವ್ರು ಹೇಳಿದ್ದು ಏನಂತ ಗೊತ್ತಾ ಪೂಜಾರು, 7 ಜನ್ಮಕ್ಕೂ ನನ್ನ ಹೆಂಡ್ತಿನಾಗೆ ಇರಬೇಕು, ಆಗಿದ್ರೆ ಶಿವಲಿಂಗನ ಎತ್ಕೋಬೇಕು ಅಂತ ಎಲ್ಲರ ಮುಂದೆನೇ ಹೇಳಿದ್ರು ಸಾಹೇಬ್ರೆ, ಮನೆಯವ್ರ ಮುಂದೆ. ಅದನ್ನು ನಾನು ಕೂಡ ಕೇಳಿಸ್ಕೊಂಡೆ. ಯಾಕೆ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಭೂಮಿ. ಆವಾಗ ಸಾಹೇಬ್ರು ಹೇಳ್ತಾರೆ ಅಜಿತ್ತು, ಏನಿಲ್ಲ ಭೂಮಿ, ಸುಮ್ಮನೆ 7 ಜನ್ಮಕ್ಕೂ ಅಂತಂದರೆ ನೀನು ನನಗೆ ಒಂದು ಅಗ್ರಿಮೆಂಟ್ ಆಗಿ ಒಂದು ಸೈನ್ ಹಾಕಿ ಒಂದು ಹೆಂಡ್ತಿ ಥರ ಬಂದು ನನಗೆ ನಟನೆ ಮಾಡಿದ್ಯಾ. ಆದರೆ ನೀನು 7 ಜನ್ಮಕ್ಕೂ ಎಲ್ಲೇ ನನ್ನ ಬಿಟ್ಟು ಬೇರೆ ಕಡೆ ಹೋದ್ರೂ ಕೂಡ ಸುಖವಾಗಿ ನೆಮ್ಮದಿಗೆ ಇರಬೇಕನ್ನೋದು ನನ್ನ ಆಸೆ ಅಂತ ಹೇಳ್ತಾನೆ. ಸೊ ಅವನು ಯಾವುದು ನಿಜನೇ ಹೇಳ್ತಾರಲ್ಲ, ಆದರೆ ಭೂಮಿ ಈಗ ಹೇಳ್ತಾನೋ ಅವಾಗ ಹೇಳ್ತಾನೋ ಸಾಹೇಬರು ನನ್ನ ಮೇಲೆ ಆಸೆ ಇದೆಯೋ ಇಲ್ವೋ ಅನ್ನೋದು ಅವಳಿಗೂ ತುಂಬ ಗೊಂದಲ ಇರುತ್ತೆ. ಸೊ ಅವಳು ತುಂಬಾ ಇಷ್ಟಪಡ್ತಿರ್ತಾಳೆ. ಇಬ್ಬರು ಆಕ್ರಂದನೆ ಅಂದರೆ ಆಕ್ರಂದನೆ. ಏಕೆಂದರೆ ಇನ್ನು 4 ಡೇಸ್ ಇರುತ್ತೆ ಅವರಿಬ್ಬರು ಬೇರೆ ಆಗೋದು. ಆವಾಗ ಅಜಿತ್ ಹೇಳ್ತಾನೆ, ಇನ್ನು 4 ದಿನ ಬಿಟ್ಟು ನನ್ನ ಹೊರಡ್ತೀಯಲ್ಲ ಭೂಮಿ ಬಿಟ್ಟು ಅಂತ ಹೇಳಿಬಿಟ್ಟು. ಹೌದು ಸಾಹೇಬ್ರೆ, ಇನ್ನು 4 ದಿನ ಅಷ್ಟೇ ನನಗೂ ನಿನಗೂ ಟೈಮ್ ಇರೋದು, ಬಿಟ್ಟೋಗೋ ಟೈಮು ಹತ್ರ ಬಂದೇ ಬಿಟ್ಟಿದೆ ಅಂತ ಕೂಡ ಭೂಮಿ ಹೇಳ್ತಾ ಇರ್ತಾಳೆ. ಆದರೆ ಅಜಿತ್ ಮಾತ್ರ, ನೀನು ಹೇಳ್ದಲ್ವಾ ನಿನ್ನ ಕಣ್ಣುಗಳನ್ನ ನೋಡಿದ್ರೆ ನನಗೇನೋ ಒಂಥರ ಖುಷಿ ಆಗುತ್ತೆ, ನಿನಗೆ ಒಳ್ಳೆ ಫ್ಯಾಮಿಲಿ ಕೊಟ್ಟಿದ್ಯಾ, ನನಗೆ ಒಳ್ಳೆ ಅತ್ತೆ ಮಾಮನ್ನ ಕೊಟ್ಟಿದ್ಯಾ, ಒಂದು ಒಳ್ಳೆ ಎಲ್ಲ ಕೊಟ್ಟಿದ್ಯಾ ಸಾಹೇಬ್ರೆ ಅಂತ ಹೇಳ್ಬಿಟ್ಟು. ನಾನು ಏನು ಕೊಟ್ಟಿದ್ದೀನಿ ಭೂಮಿ ನಿನಗೆ? ನಾನೊಂದು ಕೆಟ್ಟು ನೀಚು ಸ್ವಭಾವ ಇರುವಂಥ ವ್ಯಕ್ತಿ. ಯಾಕೆ ಅಂತಂದರೆ ನಿನ್ನ ಯೂಸ್ ಮಾಡಿಕೊಂಡು ಅಂಜನ ನನ್ನ ಮದುವೆ ಆಗಬಾರ್ದನ್ನೋ ಒಂದು ಕಾರಣಕ್ಕೋಸ್ಕರ ಈ ರೀತಿ ನಿನ್ನ ಯೂಸ್ ಮಾಡಿಕೊಂಡು ಒಂದು ಸತ್ಯಣ್ಣನ ಮುಂದೆ ಇಟ್ಕೊಂಡು ಸೈನ್ ಹಾಕಿಸ್ಕೊಂಡು ಅಗ್ರಿಮೆಂಟ್ ಮಾಡಿಕೊಂಡು ಮದುವೆ ಮಾಡಿಕೊಂಡೆ. ಆದರೆ ಇವತ್ತು ನಿನ್ನ ಬಗ್ಗೆ ನಾನು ಮೊದಲು ಯೋಚನೆನೇ ಮಾಡಿರಲಿಲ್ಲ ಭೂಮಿ. ಇವಾಗ ನನಗೆ ತುಂಬ ಬೇಜಾರಾಗ್ತಿದೆ. ನಾನು ಏನು ಮಾಡಿದ್ದೀನಿ ನಿನಗೋಸ್ಕರ, ಈ ಥರ ಕೆಟ್ಟ ಕೆಲಸ ಮಾಡಿದ್ದೀನಿ ಅಂತ ತುಂಬ ಫೀಲ್ ಮಾಡ್ಕೋತಾನೆ. ಆದರೆ ಭೂಮಿ ಒಂದೇ ಒಂದು ಸರಿ ನನಗೊಂದು ನಿಜ ಹೇಳಿಬಿಡು ಅಂತ ಕೇಳ್ತಾನೆ. ಅದೇನು ಹೇಳಿ ಸಾಹೇಬ್ರೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಕೇಳ್ತಾನವಾಗ ಭೂಮಿ, ಯಾವ ಟೈಮಲ್ಲನ್ನಾಗಲಿ ನನ್ನ ಜೊತೆ 1 ವರ್ಷದಿಂದ ಇದೆಯಾ, ಆದರೆ ನನ್ನ ಮೇಲೆ ಯಾವತ್ತಾದರೂ ನಿನಗೆ ಆ ಥರ ಮನಸ್ಸು ಬಂದಿದೆಯಾ ಅಂತ ಕೇಳ್ತಾನೆ. ಆವಾಗ ಭೂಮಿ ಹೇಳ್ಬೋದಿತ್ತು. ಅವನು ಏನು ಅನ್ಕೋತಾನೆ ಗೊತ್ತಾ, ಭೂಮಿ ನಿನ್ನ ಮನಸ್ಸಲ್ಲಿರೋದು ಹೇಳ್ಬಿಡು, ಬಂದಿದ್ದೀನಿ ಅಂತ ಹೇಳ್ಬಿಡು ಅಂತ ಅವ್ನ ಮನಸ್ಸಲ್ಲೇ ಅನ್ಕೋತಾ ಇರ್ತಾನೆ. ಆದರೆ ಭೂಮಿ ಮಾತ್ರ ಅವಳು ನೋವನ್ನ ಅವಳೇ ನುಂಗ್ಕೊಂಡು ಹೇಳೋದಿಲ್ಲ ವಿಷಯನ. ಇಲ್ಲ ಸಾಹೇಬ್ರೆ, ಆ ಥರ ಯಾವತ್ತೂ ಬಂದಿಲ್ಲ ಅಂತಲೇ ಕಣ್ಣೀರು ಹಾಕ್ಕೊಂಡು ಈ ಕಡೆ ತಿರ್ಕೊಂಡು ಮಾತಾಡ್ತಾಳೆ. ಅಂದರೆ ಮುಖ ಕೊಟ್ಟು ಮಾತಾಡಲ್ಲ ಅವಳು, ಸೈಡಿಗೆ ಮುಖ ತಿರ್ಸ್ಕೊಂಡು ಮಾತಾಡ್ತಾಳೆ. ಯಾವತ್ತೂ ಮನಸ್ಸು ಒಂದಾದಾಗ ಮುಖ ಕೊಟ್ಟು ಮಾತಾಡೋಕ್ಕಾಗೋದು, ಮನಸ್ಸು ಒಂದಾಗಿಲ್ಲ ಅಂದರೆ ಯಾವತ್ತೂ ಮುಖ ಕೊಟ್ಟು ಮಾತಾಡೋಕ್ಕಾಗೋದಿಲ್ಲ. ಒಬ್ರಿಗೊಬ್ರು ಎಷ್ಟು ನೊಂದ್ಕೊಳ್ತಾರೆ ಅಂತಂದರೆ ಹೇಳೋಕ್ಕೆ ಆಗ್ತಾರಲ್ಲ, ಅಷ್ಟೊಂದು ನೊಂದ್ಕೋತಾ ಇರ್ತಾರೆ. ಭೂಮಿ ಅಲ್ಲಿಂದ ಮಾತೇಳಿ ಹೊರಟೋಗ್ಬಿಡ್ತಾಳೆ ಬೇಜಾರು ಮಾಡಿಕೊಂಡು. ಸೊ ಇಲ್ಲಿ ಒಂದು ಕಡೆನ ಸಂಗೀತ ಯಾರಿಗೋ ಫೋನ್ನ ಟ್ರೈ ಮಾಡ್ತಾ ಇರ್ತಾಳೆ, ಟವರ್ ಸಿಗ್ತಾ ಇರಲ್ಲ. ಅಲ್ಲಿಗೆ ಅಜಿತ್ ಬರ್ತಾನೆ. ಅಜಿತ್ ಬಂದ್ಬಿಟ್ಟು, ಅಮ್ಮ ನಿನ್ನ ತೊಡೆ ಮೇಲೆ 1-2 ನಿಮಿಷ ಮಲ್ಕೋಬೇಕಂತ ಅನ್ಸುತ್ತಮ್ಮ, ಫ್ರೀಯಾಗಿದೆಯಾ ಅಂತ ಕೇಳ್ತಾನೆ. ಯಾಕೋ ಅಜಿತಾ ಈ ರೀತಿ ಫೀಲ್ ಮಾಡ್ಕೊಂಡಿದ್ಯಾ? ನನ್ನ ತೊಡೆ ಮೇಲೆ ಮಲ್ಕೊಳ್ಳೋಕ್ಕೆ ನನ್ನ ಪರ್ಮಿಷನ್ ಕೇಳಬೇಕಾ ನೀನು? ಮಲ್ಕೋಬಾರೋ ಅಂತೇಳ್ಬಿಟ್ಟು ಅಜಿತ್ತು ನಾ ಕರೀತಾಳೆ ಸಂಗೀತ. ಹೇಗಾದರೂ ತಾಯಿ ಅಲ್ವಾ, ಸೊ ಹಾಗಾಗಿ
ಇನ್ನು ಅವನು ಕೂಡ ಮಲ್ಕೋತಾನೆ. ಮಲ್ಕೊಂಡು ತುಂಬ ಅಳ್ತಾ ಇರ್ತಾನೆ. ಏನಾಯಿತು ಮಗನೇ, ಯಾಕೋ ಅಳ್ತಿದ್ಯಾ? ಅಲ್ಲ ಕಣೋ, ನೀನು ಪೊಲೀಸ್ ಅಧಿಕಾರಿ ಕಣೋ, ಪೊಲೀಸ್ ಅಧಿಕಾರಿಯಾಗಿ ಈ ರೀತಿ ಎಲ್ಲ ಅಳ್ತಾರ ಮಗನೇ, ಏನಾಗಿದೆ ನಿನ್ಗಂತ ತೊಂದರೆ ಹೇಳು ಅಂತೇಳಿ ಕೇಳ್ತಾರೆ. ಅಮ್ಮ ಏನಿಲ್ಲ ಕಣಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಇಲ್ಲ ಕಣೋ, ನೀನು ಯಾಕೋ ಈ ರೀತಿ ಅಳ್ತಾ ಇದೆಯಾ, ಏನಂತ ತೊಂದರೆ ಆಯ್ತು ಹೇಳು ಅಂತ ತುಂಬ ರಿಕ್ವೆಸ್ಟ್ ಮಾಡಿ ಕೇಳ್ತಾರೆ. ಆದರೂ ಕೂಡ ಹೇಳೋದಿಲ್ಲ. ಮತ್ತೆ ಹಂಗೆ ಎದ್ಬಿಟ್ಟು ಮತ್ತೆ ಅಳ್ತಲೇ ಇರ್ತಾನೆ, ತೊಡೆಮಿಂದ ಎದ್ಬಿಟ್ಟು. ಸೊ ಹೊತ್ತು ಕಣ್ಣೆಲ್ಲ ಕೆಂಪಗಾಗಿರುತ್ತೆ ಅವ್ನಿಗೆ, ಅಷ್ಟೊಂದು ಹತ್ತಿರ್ತಾನೆ. ಯಾಕೆಂದರೆ ಭೂಮಿ ಹೊರಟೋಗ್ತಾಳಲ್ವ, ನಾನು ಅವಳು ಏನಾದರೂ ಹೇಳಿದರೆ ಚೀಪ್ ಆಗಿಬಿಡ್ತೀನಿ ಅನ್ನೋದು ಅವ್ನ ಮನಸ್ಸಲ್ಲಿ ಕೂತ್ಬಿಟ್ಟಿರುತ್ತೆ. ಸೊ ಅವಳ ಮನಸ್ಸಲ್ಲಿರೋದು ಇವ್ನು ತಿಳ್ಕೊಳಕ್ಕೆ ಆಗಿಲ್ಲ, ಅವಳು ಅಷ್ಟೇ ಇವ್ರ ಮನಸ್ಸಲ್ಲಿರೋದು ಅವಳು ತಿಳ್ಕೊಳಕ್ಕಾಗ್ತಾಯಿಲ್ಲ. ಒಬ್ರಿಗೊಬ್ಬರೇ ಸುಮ್ಮನೆ ಪ್ರೀತಿ ಮಾಡ್ಕೊಂಡು ಒಳೊಳಗೆ ನೊಂದ್ಕೋತಾ ಇರ್ತಾರೆ. ಸೊ ಇನ್ನು ಯಾಕೋ ಅಜಿತಾ, ಯಾಕೋ ಇಷ್ಟೊಂದು ಫೀಲ್ ಮಾಡ್ಕೋತಾ ಇದೆಯಾ, ಇಷ್ಟೊಂದು ಅಳನ ನಾನು ಸಮಾಧಾನ ಮಾಡ್ಬೋದು ಕಣ ಅಷ್ಟೇ, ಆದರೆ ನಿನ್ನ ಮನಸ್ಸಲ್ಲಿರೋದು ನಾನು ಹೇಗೋ ತಿಳ್ಕೊಳ್ಳಿ, ನೀನೇ ಏನಿದೆ ಅಂತ ಹೇಳು ಅಂತ ಹೇಳಿದಾಗ ಅಮ್ಮ ಭೂಮಿ ಅಮ್ಮ ಅಂತಾನೆ. ಏನು ಹೇಳ್ತಿದ್ಯಾ, ಭೂಮಿಗೆ ಏನಾಗಿದೆ ಅಂತಂದಾಗ ಏನೂ ಆಗಿಲ್ಲಮ್ಮ, ಸುಮ್ಮನೆ ಹಾಗೆ ಭೂಮಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಮ್ಯಾನೇಜ್ ಮಾಡಿಬಿಡ್ತಾನೆ. ಯಾವುದೂ ಸತ್ಯನೇ ಹೇಳೋದಿಲ್ಲ. ತುಂಬ ಫೀಲ್ ಮಾಡಿಕೊಂಡು ತುಂಬ ನೊಂದ್ಕೊಂಡು ಅಮ್ಮನ ಹತ್ರನೂ ಹೇಳೋಕ್ಕಾಗ್ದಿರೋ ಅಂಥ ಸತ್ಯನ ಮುಚ್ಚಿಟ್ಕೊಂಡು ಎಷ್ಟು ಗೊಂದಲ ಸೃಷ್ಟಿಯಾಗಿದೆ ಅಂತಂದರೆ ಇಲ್ಲಿ ಹೇಳೋಕ್ಕೆ ಆಗ್ತಾರಲ್ಲ, ಅಷ್ಟೊಂದು ಗೊಂದಲ ಒಂದು ಸೃಷ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಫೈನಲಿ ಇನ್ನು ಅಮ್ಮ ಹಗ್ ಮಾಡಿಕೊಂಡು ಮಗನಿಗೆ ಸಮಾಧಾನ ಮಾಡ್ತಾರೆ. ಅಳ್ಬೇಡ ಕಂದ, ನೀನು ಸಮಾಧಾನ ಮಾಡ್ಕೊ, ಯಾಕೆ ಇಷ್ಟೊಂದೆಲ್ಲ ಫೀಲ್ ಮಾಡ್ಕೊಂಡಿದ್ಯಾ ಅಜಿತ್ ಅಂತ ಹೇಳಿದಾಗ ಅವನು ಎಷ್ಟು ಅಳ್ತಾ ಇರ್ತಾನಂದರೆ ಹೇಳೋಕ್ಕೆ ಆಗ್ತಾರಲ್ಲ, ಎಷ್ಟು ಫೀಲಿಂಗ್ಸ್ ಆಗಿಬಿಟ್ಟಿದೆ ಅಂದರೆ ಅವನ ಮನಸ್ಸಲ್ಲಿ ಅಷ್ಟು ಫೀಲಿಂಗ್ಸ್ ಆಗಿರುತ್ತೆ. ಸೊ ಇನ್ನೇನು ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗ್ತಾಯಿದೆ. ಮತ್ತು ಫಸ್ಟ್ನೇ ಒಂದು ಪಾರ್ಟ್ 1 ಆಗಿರುತ್ತೆ, ಸೆಕೆಂಡ್ ಪಾರ್ಟ್ 2ನ ಇನ್ನೊಂದು 1 ಗಂಟೆ 1.5 ಗಂಟೆಯಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋನೂ ನೋಡಿ, ಖಂಡಿತ ನಿಮಗೆ ಸ್ಟೋರಿ ಅರ್ಥ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಭೂಮಿ ಬಗ್ಗೆ ಎನ್ಕ್ವೈರಿಗೆ ಒಂದು ಸಾಕ್ಷಿ ಸಿಕ್ಕಿರುತ್ತೆ. ಅದೇನಂತ ನೋಡಬೇಕು ಅಂತಂದರೆ ಈ ಮನೆ ಮಗಳು ಅನ್ನೋದು ಕೂಡ ಗೊತ್ತಾಗುತ್ತೆ. ನೀವು ನೆಕ್ಸ್ಟ್ ವಿಡಿಯೋನ ಕೂಡ ನೋಡಬೇಕು. ವಿಡಿಯೋ ನೋಡಿರೋರಿಗೆಲ್ಲ ಥ್ಯಾಂಕ್ ಯು.